ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವೇರಿ ಕನ್ನಡ ವ್ಲಾಗ್. ಪ್ಲೀಸ್ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ, ಪ್ಲೀಸ್ ಬೇಗ ಬೇಗ ಹೋಗಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಈ ವ್ಲಾಗ್ ನಿಮಗೆ ಸ್ವಲ್ಪನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ, ಇವತ್ತಿನ ಡೇ ಏನೆಲ್ಲ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ನಾನು ಕೂಡ 5 ಗಂಟೆಗೆ ಎದ್ದೆ, ಬಟ್ ಆದ್ರೂ ನಿದ್ದೆ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಫುಲ್ ನಿದ್ದೆ ಬರ್ತೈತೆ. ಮಲ್ಕೊಂಡಿದ್ದೆ 11 ಗಂಟೆ ಅಲ್ವಾ, ಹಂಗಾಗಿ ನಿದ್ದೆ ಬಟ್ಟೆ ಬರ್ತೈತೆ. ನನಗೂ ಮಗುಗೆ ನೀರು ಹಾಕ್ತಾನೇ ಇದ್ದೀನಿ, ಬಟ್ ನಿದ್ದೆ ಅಂತೂ ಕಂಟ್ರೋಲ್ ಆಗ್ತಾನೇ ಇಲ್ಲ. ಇವತ್ತು ಬಂದು ನಮ್ಮ ಪಾಪದ ಬರ್ತಡೇ. 3 ವರ್ಷ ಕಂಪ್ಲೀಟ್ ಆಗಿ 4 ವರ್ಷ ಬೀಳ್ತಿದೆ ಅಂತ ಏನು ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡೋಲ್ಲ, ಸಿಂಪಲ್ಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಂಗಾಗಿ ಸಿಂಪಲಾಗಿ ಮಾಡೋಣ ಅಂತ ಇನ್ನು ಫ್ರೀ ನರ್ಸರಿ ಮತ್ತು LKG UKG ಮಕ್ಕಳಿಗೆಲ್ಲ ಇವತ್ತು ಇಂಡಿಪೆಂಡೆನ್ಸ್ ಡೇ ಮಾಡ್ತಾರಂತೆ. ಹಂಗಾಗಿ ಅವರು ಇವತ್ತೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇವತ್ತು ಈಗ ಅವನ್ನ 7 ಗಂಟೆ ಹಂಗೆಲ್ಲ ಎಬ್ಬಿಸಿ ಸ್ನಾನ ಮಾಡಿಸಿ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಕಳಿಸ್ಬೇಕು ಸ್ಕೂಲ್ಗೆ. ಇನ್ನು ಮಾಮೂಲಿ ನಾಳೆ ರಜೆ ಐತೆ ನನಗೆ. ಸೊ ಅಷ್ಟರಲ್ಲಿ ಮನೆಯೆಲ್ಲ ಒರೆಸ್ಬೇಕು. ಮನೆಯೆಲ್ಲ ಒರೆಸಿ ನಾನು ರೆಡಿ ಆದರೆ ಅವನ್ನ ರೆಡಿ ಮಾಡೋಕ್ಕೆ ಸಿಗುತ್ತೆ. ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಣ. ಹಂಗೆ ವೆಲ್ಕಮ್. ಇನ್ನು ಫ್ರೆಂಡ್ಸ್, ನಾನಂತೂ ಟೈಮ್ ಆಗಿತ್ತು ಅಂತ ಬೇಗ ಬೇಗ ಕೂಡ ರಂಗೋಲಿ ಕೂಡ ಬಿಡ್ಕೊಳ್ತಿದ್ದೆ ಹೊಸ್ಲಿಗೆ. ನಾನೇನು ಮಾಡಿದೆ ಅಂದರೆ 4:15 ಎದ್ದೆ, ಮತ್ತೆ ಮಲ್ಕೊಂಡೆ. 4:15 ಏನು ಮಾಡಿಕೆ ಅಂತ ಮತ್ತೆ 5 ಗಂಟೆಗೆ ಎದ್ದು ಮತ್ತೆ 5:15 ಮಲ್ಕೊಂಡೆ, ಅದು 5:15 ಎದ್ದೆ. ಸೊ ಸಿಂಪಲ್ಲಾಗಿ ಮಾಮೂಲಿ ಡೈಲಿ ವ್ಲಾಗ್ಸಲ್ಲಿ ಯಾವ ರೀತಿ ರಂಗೋಲಿ ಬಿಡೋದು ತೋರಿಸ್ತೀನಿ. ಸೊ ಇದೂ ಕೂಡ ಅದೇ ಆಗಿರುತ್ತೆ. ಸೊ ನೀಟಾಗಿ ಸಿಂಪಲ್ಲಾಗಿ ರಂಗೋಲಿ ಬಿಡ್ಕೊಳ್ತಾ ಇದ್ದೀನಿ. ಸ್ನಾನ ಕೂಡ ರೆಡಿಯಾಗಿ ಪೂಜೆ ಎಲ್ಲ ಮುಗಿಸ್ದೆ ಮನೆಯಲ್ಲಿ. ನಿಮ್ಮ ಪಾಪನೂ ಕೂಡ ರೆಡಿ ಮಾಡಿದ್ದೀನಿ. ಸೊ LKG UKG ಮಕ್ಕಳಿಗೆ ಇವತ್ತೇ ಹಿಂಗೆ. ಸೊ ಹಾಗಾಗಿ ಪಾಪುಂಗೆ ವೈಟ್ ಕಲರ್ ಡ್ಯಾನ್ಸ್ ಡ್ಯಾನ್ಸ್ ಸೇರ್ಕೊಳ್ಳೋಂದಿರೋ ಡ್ಯಾನ್ಸ್ಗೆ ವೈಟ್ ಕಲರ್ದು ಹಾಕಿ ಅಂದಿದ್ರು. ಹಾಗಾಗಿ ಇವತ್ತು ವೈಟ್ ಕಲರ್ನ ಹಾಕಿದ್ವಿ. ಸೊ ಇವಾಗ ಮೊದಲು ದೇವಸ್ಥಾನಕ್ಕೆ ಹೋಗಿ ಕರ್ಕೊಂಡು ಹೋಗಿ ಬರ್ತೀನಿ. ನಾನು ದೇವಸ್ಥಾನಕ್ಕೆ ಬಂದು ನಾನು ನಿಮ್ಗೆ ಸಿಗ್ತೀನಿ. ಸೊ ಇಂಡಿಪೆಂಡೆನ್ಸ್ ಡೇ ದಿನ ಅದು UKG LKG ಮಕ್ಕಳಿಗೆ ಇವತ್ತೇ ಇಂಡಿಪೆಂಡೆನ್ಸ್ ಡೇನ ಆಚರಿಸ್ತಾರಂತೆ. ಹಾಗಾಗಿ ವೈಟ್ ಕಲರ್ನೇ ಹಾಕಿ ಕಳಿಸ್ತಾ ಇದ್ದೀನಿ. ಇವತ್ತು ಇನ್ನು ದೇವಸ್ಥಾನಕ್ಕೆ ಹೋಗಿದ್ದು ಬರಬೇಕು. ದೇವಿಯವ್ರನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದು ಬರ್ತೀನಿ. ಬಾಯ್ ಮೇಡಮ್, ಹಾಯ್ ಮಾಡು. ಸಾರಿ ಬಾಯ್ ಮಾಡೋಕ್ಕೆ ಹೇಳ್ತೀನಿ. ಹಾಯ್ ಮಾಡು. ಹಾಯ್ ಅಲ್ಲಿ ಫೋಟೋ ನೋಡು. ಸ್ಮೈಲ್ ಮಾಡ್ಕೊಂಡಾಗಿ ಮಮ್ಮಿ ಪಪ್ಪಿ ಕೊಡು. ಟೈಮ್ ಇದೆ. ಕೂಡ ದೇವಸ್ಥಾನಕ್ಕೆ ಹೋಗಿದ್ದು ಬಂದು. ಸೊ ನಮ್ಮನೆ ಹತ್ರ ದೇವಸ್ಥಾನ ಇರೋದ್ರಿಂದ ಗಣಪತಿ ದೇವಸ್ಥಾನ, ಹಂಗಾಗಿ ಜಾಸ್ತಿ ನಾನು ಗಣಪತಿ ದೇವಸ್ಥಾನಕ್ಕೆ ಹೋಗಿದ್ದು ಬರ್ತೀನಿ. ಆಲ್ಮೋಸ್ಟ್ ಯಾವಾಗಲೇ ನಮ್ಮನೆಯಿಂದ 2 ನಿಮಿಷ ಅಷ್ಟೇ ಆಗೋಲ್ಲ, ಜಾಸ್ತಿ ಗಣಪತಿ ದೇವಸ್ಥಾನಕ್ಕೆ ಹೋಗಿಬಿಡ್ತೀನಿ. ಹುಚ್ಚಿ ನಾನು ನೀನೇನು
ಏನೇ ಏನೇ ಆಗ್ತೀನಿ ಅಪ್ಪ ಆಗ್ತೀಯಾ ಹಾಕ್ತೀನಿ ನೋಡಿ ನನ್ನ ಮಗ ನಮ್ಮ ಮಮ್ಮಿಗೆ ಹೊಡಿತೀನಿ ಅಂತ. ಹಲೋ ನಮ್ಮ ಹುಡುಗ ಬಾರು ಗುತ್ತಿಗೆಲ್ಲ ಬಾರು. ಆಯ್ತು ಬಾ ಬಾ ನೋಡೋಣ. ಏ ಬಾರು ವಿಡಿಯೋ ಬರ್ತಿದ್ದೀನಿ ಕಣ್ರಿ. ಇದು ಅವನೇನು ಬಂದ್ರೆ ನನಗೆ ಗೊತ್ತಾಗ್ತಾನಂತೆ. ಅದಕ್ಕೆ ಕ್ಲೀನ್ ಬಂಗಾರಿ ನಡಿ ನಿಧಾನ. ಹಾಂ ನಿಧಾನ ಮುಂದೆ ನೋಡ್ಕೊಂಡು ನಡೀರಿ. ಬ್ಯಾಗ್ ಬೇಡ ಇರು ಚಪ್ಪಲ್ ಇಲ್ಲಿ ನೋಡ್ ಮಾಡು ಡ್ಯಾನ್ಸ್ ಮಾಡು. ಅಮ್ಮನ ಚಿನ್ನಿ ಡ್ಯಾನ್ಸ್ ಮಾಡು. ಅವ್ರ ಮ್ಯಾಮ್ ಎಲ್ಲ ಹೇಳೋರು ಇಲ್ಲ ಸ್ಕೂಲಲ್ಲಿ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ ಅಂತ ಹೇಳ್ತಿದ್ರು. ಸೊ ಮನೇಲೂ ಕೂಡ ಅವ್ನು ಮಾಡೋನು. ಬಟ್ ನಾನು ಅವ್ನು ನನ್ನ ನೋಡ್ದಷ್ಟೇ ಹತ್ಕೊಂಡು ಕೂತ್ಕೊಬಿಟ್ಟ. ನಾನು ಡ್ಯಾನ್ಸು ಮಾಡಲ್ಲ ಏನೂ ಮಾಡಲ್ಲ, ಅಮ್ಮನ ಹತ್ರ ಕೂತ್ಕೊಳ್ತೀನಿ ಅಂತ. ನೀವು ನೋಡ್ತಾ ಇರ್ಬೋದು ವೀಡಿಯೋನ. ನಾನು ಎಷ್ಟೋ ಸಲ ಹೇಳಿದ್ದೀನಿ ಚಿನ್ನಿ ಮಾಡವ್ವ ಇಲ್ಲೇ ಇದ್ದೀನಿ, ಎಷ್ಟು ಹೇಳಿದ್ರು ಕೇಳ್ತಿಲ್ಲ. ನನಗೆ ಅಮ್ಮ ಬೇಕು ಅಂತಾನೆ ಇದ್ದ. ಕೊನೆಗೂ ಕೂಡ ಅವನು ಒಂದು ಸ್ಟೆಪ್ನೂ ಕೂಡ ಮಾಡಲಿಲ್ಲ. ನನಗೆ ಕೊನೆಯಲ್ಲಿ ಅದೇ ಬೇಜಾರಾಗ್ಬಿಡ್ತಿತ್ತು. ನನ್ನ ಮಗನಿಗೆ ನಾನು ಕಾಣಿಸ್ಕೊಳ್ಳೇಬಾರ್ದಿತ್ತು ಅವ್ನ ಕಣ್ಣಿಗೆ ಅಂತ ಅನಿಸ್ಬಿಡ್ತು. ಕೊನೆಗೆ ಮಕ್ಕಳೆಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ನೋಡಿ. ಒಂಥರ ಚೆಂದ ಈ ಚಿಕ್ಕ ಏಜಲ್ಲಿ ಮಕ್ಕಳು ಡ್ಯಾನ್ಸ್ ಮಾಡೋದು ನೋಡೋದೇ ಒಂಥರ ಚೆಂದ ಅನಿಸುತ್ತೆ. ಸೊ ನಾನು ಕೂಡ ಬೆಳಗ್ಗೆ ಅವನ್ನ ರೆಡಿ ಮಾಡೋಣ ನನ್ನ ಮಗ ಡ್ಯಾನ್ಸ್ ಮಾಡ್ತಾನೆ, ವೀಡಿಯೋ ಮಾಡ್ಕೋಬೋದು ಚೆನ್ನಾಗಿ ಅಂತ ಎಷ್ಟು ಖುಷಿಯಿಂದ ಇದ್ದೆ. ಬಟ್ ನನ್ನ ಮಗ ನನ್ನ ನೋಡಿ ಹೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಅವ್ನು ನೋಡಿ ಅಲ್ಲೂ ಕೂಡ ಅಳ್ತಾನೇ ಇದ್ದಾನೆ. ಎಷ್ಟು ಅಲ್ಲಿ ನಿಂತ್ಕೊಂಡು ಅವ್ನಿಗೆ ಕೂಗ್ತಾನೇ ಇದ್ದೀನಿ, ಚಿನ್ನಿ ಮಾಡು ಚಿನ್ನಿ ಅಂತ. ಆದರೂ ಕೂಡ ಅವ್ನು ಕೇಳಲೇ ಇಲ್ಲ. ಡ್ಯಾನ್ಸ್ ಮಾಡಲಿಲ್ಲ ಗಪ್ಪ. ಪಾಪ ಪ್ರೋಗ್ರಾಮ್ ಮುಗಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಕೈ ಕೊಡು, ಈಗ ಬಾ ಮನೇಲಿ ಕೊಡ್ತೀನಿ. ಡ್ಯಾನ್ಸ್ ಮಾಡಿ ಅಂದರೆ ಮಾಡಲಿಲ್ಲ, ಹತ್ಕೊಂಡು ಕುತ್ಕೊಂಡ. ಮನೇಲಿ ಕೊಡ್ತೀನಿ ನಡಿ ಕಂದಮ್ಮ. ಬೇಡ. ಇನ್ನು ಫ್ರೆಂಡ್ಸ್ ಅಮ್ಮನೂ ಕೂಡ ಬಂದರು. ಅಮ್ಮ ಬಂದಮೇಲೆ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ. ಬರ್ತ್ಡೇಗೆಲ್ಲ ಹೇಳಿದ್ವಲ್ಲ, ಹಂಗಾಗಿ ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ನನ್ನ ತಂಗಿನೂ ನಮ್ಮ ಅಮ್ಮನೂ ರೆಡಿ ಮಾಡ್ಕೊಳ್ತಿದ್ರು. ಫುಲ್ ಅಡುಗೆ ಮಾಡೋದ್ರಲ್ಲಿ ಬಿಸಿ ಆಗ್ಬಿಟ್ಟಿದ್ದೀನಿ, ಬೇಗ ಅಡುಗೆ ಮಾಡಬೇಕು ಅಂತ. ನೋಡಿ ಸ್ವಲ್ಪ ಕಲ್ ಪೂರ್ತಿ ಇಟ್ಕೊಂಡಿದ್ದೀನಿ. ಪಲಾವ್ಗೆ ಒಗ್ಗರಣೆ ಹಾಕೋ ಸಾಂಬಾರು ಮಾಡಬೇಕಂತ. ಇನ್ನು ಹೊರಗಡೆ ಬಂದು ಎಲ್ಲ ಹಚ್ಕೊಡ್ತಿದ್ದಾರೆ ಎಲ್ಲ. ಸಾಂಬಾರು ಮಾಡ್ಕೊಳ್ಳೋಣ ಅಂತ ಇಟ್ಟಿದ್ದೀನಿ. ಸೊ ಸಾಂಬಾರು ಖಾರ ಉಟ್ಕೊಂಡೈತೆ, ಈರುಳ್ಳಿ ಎಲ್ಲ ಹಚ್ಕೊಂಡಾಗೈತೆ. ಆನ್ ಮಾಡಿದ್ದೀವಿ. ಇದ್ದೀರಾ ಪಲಾವ್ ಹೋಗಿ ಪಾಯಸ ಆಗೈತೆ. ಬಾಲ್ರ ಬನ್ನಿ ಒಳಿಕೆ ತಡೀರಿ ಒಂಚೂರು ಕ್ಯಾಮ್ರಾ ಬರ್ಸ್ತೀನಿ. ಅಕ್ಕ ಬೆಳ್ಳು ಕಂಡಿದ್ದೆ ಕಣಕ್ಕ. ನಂದ್ಯಾಕೆ ನೋಡ್ತಾರೆ? ಬನ್ನಿ ಒಳಗಡೆ ಬನ್ನಿ ಬಾರಪ್ಪ. ಕೈ ಕಟ್ಬಿಟ್ಟಾನೆ. ಬೇಡ ಇರು ಫೋನ್ ತಗೊಂಡ. ಆಯ್ತು ನಮಗೆ
ಹರ್ಷ ಇದಚ್ಚಲ್ವಾ ಅವನೇ ಕಟ್ ಮಾಡ್ತಾನೆ. ಇನ್ನೊಂದು ಮೂರು ಇಲ್ಲಿ ಇಲ್ಲಿ ಮೂಲೆ ಅರ್ಧ ವೈಟ್. ಹರ್ಷ ನಿಮ್ಮ ಅಜ್ಜಿ ಕರೆ ನಿಮ್ಮ ಅಜ್ಜಿಯ ಕೊಡ ಇಲ್ಲಿ ಒಂದು ಎಲ್ಲ ಪೂರ್ಣ ಹಂಗಾರೆ ಅವನ್ನೇ ಮುಂದೆ ಹಾಕ್ತೀನಿ ಮೊದಲು ಹಾಕೆ ತಿನ್ನಕ್ಕೆ ಅಕ್ಕ ನಿನ್ನೆ ಜೂಮ್ ಮಾಡ್ತೀನಿ ತಡೆ ಇಲ್ಲ 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 ಅಪ್ಪೋ, ಇದು ಹುಡುಗಿ ಆಗ್ಬೇಕೈತೆ. ಏ ಚಿನ್ನಿ ನಿಂತ್ಕೊಂಡು ಹಾಂ ಫೋಟೋ ತೆಗ್ದೀನಿ ಓಡೈತೈತೆ ವಿಡಿಯೋ ಬರ್ತೀನಿ ಅಷ್ಟೇ ಏ ಇರಲಿ 15 ನಿಮಿಷ ಬಿಡಿ ವಿಡಿಯೋ ತಡಿ 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 ತಡಿ. ಚಾಕಿದೆ ಐಶು ಒಂದು ವೇಸ್ಟ್ ಖರ್ಚು ಕೊಡವ ತೀರಾ ಸರಿ ಸರಿ ಬಾಯ್ 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 ಮಾಡ್ಬಿಟ್ಟು ಹೋಗಕ್ಕೆಯಾ ಬಾಯ್ ಮಾಡ್ಬಿಟ್ಟು ಹೋಗ್ಲಿ ಒಬ್ಬಿನ ಹೋಯ್ತಾ ಇಲ್ಲ ಇಲ್ಲ ಆಮೇಲೆ ಶೈಲಕ್ಕೆ ಯಾವಾಗ ಸಡನ್ ಆಗಿ ಎದ್ದೇಳ್ತು ಅವ ಓ ಇರ್ಬೋದೇನೋ ಅಂತ ಗೆಸ್ ಮಾಡಿದೆ ಅಂತ ಸುಮ್ಮನೆ ಆದೆ ಅಷ್ಟೇ ಏ ಅಳಿ ಮೈ ಅಲ್ವಾ ರೆಸ್ಪೆಕ್ಟ್ ಇಲ್ಲಿ ನಿಲ್ಸೈತಾ ಬರ್ತೇನೆ ಬಾಯ್ ಬಾಯ್ ಸರಿ ಬಾಯ್ 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 ಇದಾಗಿತ್ತು ಫ್ರೆಂಡ್ಸ್ ನನ್ನ ಮಗನ ಬರ್ತ್ಡೇ ಸಿಂಪಲ್ ವ್ಲಾಗ್. ಸೊ ಈ ವ್ಲಾಗ್ ನಿಮಗೆ ಸ್ವಲ್ಪನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.